ಮತ್ತೊಂದು ವಾರದ ಕಿಚ್ಚನ ಪಂಚಾಯಿತಿ ಬಂದಿದೆ. ವಾರಾಂತ್ಯದಲ್ಲಿ ಕಿಚ್ಚ ಹಲವು ಸ್ಪರ್ಧಿಗಳಿಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಜೊತೆಗೆ ವಾರಾಂತ್ಯ ಬಂತು ಅಂದ್ರೆ ಸ್ಪರ್ಧಿಗಳಿಗೆ ಎಲಿಮಿನೇಷನ್ ಭಯ. ಈ ವಾರದಲ್ಲೂ 7 ಮಂದಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಈ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ, ಯಾರ್ಯಾರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಕಿಚ್ಚ ಯಾರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ತಾರೆ, ಇದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಯಾರು ಈ ವಾರದಲ್ಲಿ ಹೊರ ಹೋಗ್ತಾರೆ ನೋಡೋಣ, ಅದೆಲ್ಲದ್ರ ಬಗ್ಗೆ ಮಾತುಕತೆಯನ್ನ ಮಾಡೋಣ. ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಯಾರ್ಯಾರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನಾವು ನೋಡಬೇಕು. ಅದ್ರ ಜೊತೆಗೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ, ಅವರಿಗೆ ಬಂದಂತಹ ವೋಟ್ಗಳ ಪ್ರಮಾಣ ಅಥವಾ ವೀಕ್ಷಕರ ಅಭಿಪ್ರಾಯ ಯಾವ ರೀತಿ ಇದೆ, ಆ ವೋಟ್ಗಳ ರ್ಯಾಂಕಿಂಗ್ ಏನು ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಯಾರ್ಯಾರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಬರೋದು ಐಶ್ವರ್ಯ ಅವರು ಕಳೆದ ವಾರದಿಂದಲೂ ಸಾಕಷ್ಟು ಡಲ್ ಆಗಿದ್ರು. ವೈಯಕ್ತಿಕ ಕಾರಣಕ್ಕೂ ಅವರು ಡಲ್ ಆಗಿದ್ದಾರೆ. ಜೊತೆಗೆ ಈ ವಾರದಲ್ಲೂ ಅವರು ಟಾಸ್ಕ್ ನಲ್ಲಿ ತುಂಬಾನೇ ಹಿಂದೆ ಉಳಿದಿದ್ದಾರೆ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಅಂತ ಹೇಳ್ಬೋದು. ಕಂಟಿನ್ಯೂಸ್ ಆಗಿ 2-3 ವಾರಗಳಿಂದ ಅವರು ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಭವ್ಯ ಅವರ ವಿಚಾರಕ್ಕೆ ಬಂದ್ರೆ ತ್ರಿವಿಕ್ರಮ್ ಅವರ ಜೊತೆಗೂಡಿ ಒಂದಷ್ಟು ಟಾಸ್ಕ್ ನಲ್ಲಿ ಆಡಿದ್ದು ಈ ವಾರದಲ್ಲಿ ಕಾಣಿಸ್ತು. ಅವರ ಪರ್ಫಾರ್ಮೆನ್ಸ್ 50-50 ರೀತಿನಲ್ಲಿ ಇದೆ. ಪ್ರತಿಯೊಂದು ವಾರದಲ್ಲೂ ಅವರು ಮುಂದೆ ತಳ್ತಾ ಬರ್ತಿದ್ದಾರೆ. ಆದ್ರೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋಕೆ ಅಥವಾ ಗೇಮ್ ಚೇಂಜಿಂಗ್ ಸ್ಪರ್ಧಿಯಾಗಿ ಅವರೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಒಟ್ಟಾರೆಯಾಗಿ ಅವರು ನಾಮಿನೇಷನ್ ಅಥವಾ ಈ ರೆಡ್ ಝೋನ್ ನಿಂದ ಅವರು ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಚೈತ್ರ ಅವರ ವಿಚಾರಕ್ಕೆ ಬಂದ್ರೆ ಹೇಗಾದ್ರೂ ಮಾಡಿ ಪ್ರತಿಯೊಂದು ವಾರದಲ್ಲೂ ಅವರು ಕಾಣಿಸ್ಕೊಳ್ತಾ ಇದ್ದಾರೆ, ಸ್ಪರ್ಧಿಗಳ ಜೊತೆಗೆ ಮಿಂಗಲ್ ಆಗ್ತಾ ಇದ್ದಾರೆ. ಯಾರಾದ್ರೂ ಒಬ್ರು ಜೊತೆಗೆ ಸ್ಪರ್ಧಿ ಜೊತೆಗೆ ಒಂದು ಕಿರಿಕನ್ನ ಮಾಡ್ಕೊಳ್ತಿರ್ತಾರೆ. ಹೀಗಾಗಿ ಅವರ ಪರ್ಫಾರ್ಮೆನ್ಸ್ ಒಂದು ರೀತಿ 50-50ಗಿಂತ ಕೆಳಗಿದೆ. ಆದ್ರೆ ಟಾಸ್ಕ್ ವಿಚಾರದಲ್ಲಿ, ಬೇರೆ ವಿಚಾರದಲ್ಲಿ ಒಬ್ಬ ಗೇಮ್ ಚೇಂಜಿಂಗ್ ಸ್ಪರ್ಧಿಯಾಗಿ ಅಥವಾ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋ ರೀತಿನಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಅವರು ಬಾಟಮ್ ಅಲ್ಲೇ ಇದ್ದಾರೆ ಒಂದು ರೀತಿನಲ್ಲಿ. ಇನ್ನು ಧನ್ರಾಜ್ ಅವರ ವಿಚಾರಕ್ಕೆ ಬಂದ್ರೆ 1-2 ವಾರಗಳಲ್ಲಿ ಡಲ್ ಆಗಿದ್ರು. ಆದ್ರೆ ಈ ವಾರದಲ್ಲಿ ಸಖತ್ ಸ್ಪೋರ್ಟಿವ್ ಆಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಸಖತ್ ಎಂಟರ್ಟೈನಿಂಗ್ ಆಗಿ ಅವರು ಕಾಣಿಸ್ಕೊಂಡಿದ್ದಾರೆ. ತಮ್ಮ ಪರ್ಫಾರ್ಮೆನ್ಸ್ ನ ಈ ವಾರದಲ್ಲಿ ಒಂದು ರೀತಿನಲ್ಲಿ ರೆಡ್ ಝೋನ್ ನಿಂದ 50-50 ಅನ್ನೋ ರೀತಿನಲ್ಲಿ ಅವರು ಬಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಚೆನ್ನಾಗಿ ಆಡ್ತಾ ಹೋದ್ರೆ ಅವರು ಸಹ ಟಾಪ್ 5ರಲ್ಲಿ ಕಾಣಿಸ್ಕೊಂಡ್ರು, ಆಶ್ಚರ್ಯ ಏನಿಲ್ಲ. ಆ ರೀತಿಯಾಗಿ ಅವರ ಪರ್ಫಾರ್ಮೆನ್ಸ್ ಈ ವಾರದಲ್ಲಿತ್ತು. ಇನ್ನು ಗೌತಮಿ ಅವರ ವಿಚಾರಕ್ಕೆ ಬಂದ್ರೆ ಎಲ್ಲೂ ತಾನೊಬ್ಬ ಒಳ್ಳೆ ಸ್ಪರ್ಧಿ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಅವರು ಎಡವುತ್ತಿದ್ದಾರೆ ಅಂತ ಹೇಳ್ಬೋದು. 1-2 ವಾರಗಳಿಂದ ನಾವು ಗಮನಿಸ್ತಾ ಹೋದ್ರೆ ಡಲ್ ಆಗ್ತಾ ಇದ್ದಾರೆ. ಬರ್ತಾ ಮಂಜು ಅವರ ಜೊತೆಗೂಡಿ ಅವರು ಹೈಲೈಟ್ ಆಗ್ತಿದ್ದಾರೆ ವಿನಃ ಬೇರೆ ರೀತಿನಲ್ಲಿ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಚಟುವಟಿಕೆ ಆಗಿರ್ಬೋದು, ಉಳಿದ ಸ್ಪರ್ಧಿಗಳನ್ನ ಎದುರು ಹಾಕೊಳ್ಳೋದಾಗಿರ್ಬೋದು, ಅವರೇ ಟಾರ್ಗೆಟ್ ಆಗ್ತಿದ್ದಾರೆ. ಅದಕ್ಕೆ ತಕ್ಕಂತಹ ಉತ್ತರವನ್ನ ಕೊಡ್ತಾ ಇಲ್ಲ. ತಾನು ಒಬ್ಬ ಒಳ್ಳೆ ಸ್ಪರ್ಧಿ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಿದ್ದಾರೆ. ಹೀಗಾಗಿ ಗೌತಮಿ ಅವರು ಒಂದು ರೀತಿಯಲ್ಲಿ ನೆಗೆಟಿವ್ ಝೋನ್ಗೆ ಅಥವಾ ರೆಡ್ ಝೋನ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಹನುಮಂತ ಅವರ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ನಿರೀಕ್ಷೆ ಇದೆ ಅವರ ಮೇಲೆ. ಅವರು ಕ್ಯಾಪ್ಟನ್ ಆದ ನಂತರದಲ್ಲಿ ಸ್ವಲ್ಪ ಡಲ್ ಆಗಿದ್ದಾರೆ. ಹಾಡು ಹೇಳ್ತಿದ್ದಾರೆ, ಮನೋರಂಜನೆ ಕೊಡ್ತಿದ್ದಾರೆ, ಕಾಮಿಡಿ ಪಂಚ್ ಡೈಲಾಗ್ ಗಳನ್ನ ಹೇಳ್ತಿದ್ದಾರೆ. ಅದರಲ್ಲಿ ಈ ವಾರದಲ್ಲಿ ರಾಜನ ಹಿಂದೆ ಮಾತಾಡಿ ಒಂದಷ್ಟು ಹೈಲೈಟ್ ಆಗಿದ್ರು. ಆದ್ರೆ ಹನುಮಂತ ಅವರ ಮೇಲಿರುವಂತಹ ನಿರೀಕ್ಷೆನೆ ಬೇರೆ ಇದೆ. ಇನ್ನೂ ಹೆಚ್ಚಿನ ಪರ್ಫಾರ್ಮೆನ್ಸ್ ಅವರಿಂದ ಬಂದ್ರೆ ಒಬ್ಬ ಒಳ್ಳೆಯ ಸ್ಪರ್ಧಿ ಅವರು. ಇನ್ನು ಮಂಜು ಅವರ ವಿಚಾರಕ್ಕೆ ಬಂದ್ರೆ ಈ ವಾರದಲ್ಲಿ ಕ್ಯಾಪ್ಟನ್ ಆಗಿ ಅವರು ರಾಜನ ಪಾತ್ರವನ್ನ ನಿಭಾಯಿಸಿದ್ದು ತುಂಬಾ ಚೆನ್ನಾಗಿತ್ತು. ಏನೇ ಆದ್ರೂ ಮೋಕ್ಷಿತಾ ಅವರ ಜೊತೆಗಿನ ಒಂದಷ್ಟು ವೈಮನಸ್ಸುಗಳು ಅವರಿಗೆ ನೆಗೆಟಿವ್ ಆಗ್ತಾ ಇದೆ. ಆದ್ರೆ ಬಿಗ್ ಬಾಸ್ ಆಟಕ್ಕೆ ಎಲ್ಲೂ ತೊಂದರೆ ಆಗ್ತಾ ಇಲ್ಲ. ಅವರು ಟಾಪ್ 5ರಲ್ಲಿ ಕಾಣಿಸ್ಕೊಳ್ಳೋ ಒಬ್ಬ ಸ್ಪರ್ಧಿಯಾಗಿ ಆ ಸ್ಥಾನವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮೋಕ್ಷಿತಾ ಅವರ ವಿಚಾರಕ್ಕೆ ಬಂದ್ರೆ ಅವಕಾಶವನ್ನ ಬಳಸ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಇತ್ತು. ಈ ವಾರದಲ್ಲೂ ಯುವರಾಣಿ ಪಟ್ಟ ಬಯಸದೆ ಬಂದ ಭಾಗ್ಯ ಅಂತ ಅವರೇ ಹೇಳ್ಕೊಂಡಿದ್ರು. ಬಿಗ್ ಬಾಸ್ ಒಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದ್ರು, ಆದ್ರೆ ವಿಫಲ ಆದ್ರು. ಕಾಣಿಸ್ಕೊಳ್ತಿದ್ದಾರೆ. ಅದನ್ನ ಹೊರತುಪಡಿಸಿ ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳೋ ಅಂತ ಆಟ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಸ್ಪರ್ಧಿಗಳ ಹಿಂದೆ ಮಾತನಾಡೋದು, ಪ್ರತಿಯೊಂದು ವಿಷಯಕ್ಕೂ ಅಸಮಾಧಾನವನ್ನ ಹೊರಹಾಕೋದು, ಈ ರೀತಿಯಾಗಿ ಅಥವಾ ಮಂಜು ಅವರನ್ನ, ತ್ರಿವಿಕ್ರಮ್ ಅವರನ್ನ ಟಾರ್ಗೆಟ್ ಮಾಡಿ ಅವರು ಹೈಲೈಟ್ ಆಗ್ತಿದ್ದಾರೆ ವಿನಃ ಒಬ್ಬ ಒಳ್ಳೆಯ ಸ್ಪರ್ಧಿಯಾಗಿ ಗುರುತಿಸ್ಕೊಳ್ಳೋದಕ್ಕೆ ವಿಫಲ ಆಗಿದ್ದಾರೆ. ಅವರ ಆಟನೂ ಒಂದು ರೀತಿ 50-50 ಇದೆ. ಇನ್ನು ರಜತ್ ಅವರ ವಿಚಾರಕ್ಕೆ ಬಂದ್ರೆ ವೈಲ್ಡ್ ಕಾರ್ಡ್ ಸ್ಪರ್ಧಿ, ಸಾಕಷ್ಟು ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗೆ ತಕ್ಕಂತೆ ಆಟ ಆಡ್ತಾ ಇದ್ದಾರೆ. ಇನ್ನಷ್ಟೇ ಅವರು 2 ವಾರಗಳಷ್ಟೇ ಆಗಿರೋ ಕಾರಣ ಸಾಕಷ್ಟು ಇದೆ, ನೋಡೋದಕ್ಕೆ ಬಾಕಿ ಇದೆ. ಅದರಲ್ಲೂ ರಜತ್ ಅವರಿಂದ ಸಾಕಷ್ಟು ನಿರೀಕ್ಷೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡಬೇಕು. ಅವರಂತೂ ಈ ಎಲಿಮಿನೇಷನ್ ಅಥವಾ ನಾಮಿನೇಷನ್ ವಿಚಾರದಲ್ಲಿ
ಅಥವಾ ರೆಡ್ ಝೋನ್ ಅಲ್ಲಿ ಇಲ್ಲ ಅಂತ ಹೇಳ್ಬೋದು. ಇನ್ನು ಶಿಶಿರ್ ಅವರ ವಿಚಾರಕ್ಕೆ ಬಂದ್ರೆ ಕಂಪ್ಲೀಟ್ಲಿ ರೆಡ್ ಝೋನ್ ಅಲ್ಲಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕಳೆದ 1-2-3 ವಾರಗಳಿಂದ ಅವರು ತುಂಬಾ ಡೌನ್ ಆಗ್ತಾ ಬರ್ತಾ ಇದ್ರು. ಈ ವಾರನೂ ಅವ್ರಿಗೆ ತುಂಬಾ ಕ್ರೂಷಿಯಲ್ ಆಗಿತ್ತು, ಆದ್ರೆ ಎಲ್ಲೂ ಅಂತಹ ಸರಿಯಾದ ಅವಕಾಶನೂ ಸಿಗ್ಲಿಲ್ಲ. ಅವರು ಸಹ ಕೆಲವೊಂದು ಅವಕಾಶನ ಬಳಸ್ಕೊಳ್ಳೋದಕ್ಕೆ ವಿಫಲ ಆಗಿದ್ದಾರೆ. ಹೀಗಾಗಿ ಕಂಪ್ಲೀಟ್ಲಿ ರೆಡ್ ಝೋನ್ ಅಲ್ಲಿ ಇದ್ದಾರೆ. ಇನ್ನು ಶೋಭಾ ಅವರ ವಿಚಾರಕ್ಕೆ ಬಂದ್ರೆ ಈ ವಾರದಲ್ಲಿ ಕಂಪ್ಲೀಟ್ ಆಗಿ ಫೇಲ್ ಆದ್ರು ಅಂತ ಹೇಳ್ಬೋದು. ಮೊದಲೇ ಅವರು ಕಿರ್ಚಾಡೋದಕ್ಕೆ ಕೂಗಾಡೋದಕ್ಕೆ ಅವರು ಮೊದಲ ವಾರದಲ್ಲಿ ಹೈಲೈಟ್ ಆಗಿದ್ರು, ಆದ್ರೆ ಈ ವಾರದಲ್ಲಿ ಅದೂ ಸಹ ಇರಲಿಲ್ಲ. ಒಂದು ರೀತಿ ಮೂಲೆ ಗುಂಪಾಗಿದ್ರು. ಸರಿಯಾದ ಒಂದು ಅವಕಾಶ ಸಿಕ್ಕಿತ್ತು ಮೊದಲ ವಾರದಲ್ಲಿ, ಅದನ್ನ ಬಳಸ್ಕೊಳ್ಳೋದಕ್ಕೆ ವಿಫಲ ಆದ್ರು. ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಪೈಕಿ ಶೋಭಾ ಶೆಟ್ಟಿ ಅವರು ರಜತ್ ಅವರಿಗೆ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾರೆ. ಆದ್ರೆ 2 ವಾರಗಳು ಅಷ್ಟೇ ಆಗಿರೋದು. ಹಾಗಾಗಿ ಮುಂದೆ ಸಾಕಷ್ಟು ನಿರೀಕ್ಷೆ ಇದೆ ಅವರ ಮೇಲೆ. ಬಿಗ್ ಬಾಸ್ಗೆ ಅವರು ಅವಶ್ಯಕತೆ ಇದೆ, ಹೀಗಾಗಿ ಅವರು ಮುಂದುವರಿತಾರೆ ಅಂತ ಹೇಳ್ಬೋದು. ಆ ರೀತಿನಲ್ಲಿ ರೆಡ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನು ಸುರೇಶ್ ಅವರ ವಿಚಾರಕ್ಕೆ ಬಂದ್ರೆ ತಮಗೆ ಕಾಲು ನೋವಿದ್ರು ಸಹ ತಮಗೆ ಕೊಟ್ಟಂತಹ ಅವಕಾಶವನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಒಬ್ಬ ಒಳ್ಳೆಯ ಸ್ಪರ್ಧಿ, ಸಲಹೆಗಾರನಾಗಿ ಸಾಕಷ್ಟು ಮನರಂಜನೆ ನೀಡಿದ್ದಾರೆ. ಅದ್ರ ಜೊತೆಗೆ ಉಸ್ತುವಾರಿಯಾಗಿಯೂ ಸಹ ಅವರು ತಮ್ಮ ಪಾತ್ರವನ್ನ ಅದರಲ್ಲಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ತ್ರಿವಿಕ್ರಮ್ ಅವರ ವಿಚಾರಕ್ಕೆ ಬಂದ್ರೆ 1-2 ವಾರಗಳಲ್ಲಿ ನಾವು ನೋಡಿದ್ವಿ, ಯಾಕೋ ಸ್ವಲ್ಪ ಡಲ್ ಆಗ್ತಾ ಇದ್ದಾರೆ, ಒಬ್ಬ ಒಳ್ಳೆ ಸ್ಪರ್ಧಿ ಕುಗ್ಗಿ ಹೋಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ರು. ಆದ್ರೆ ಈ ವಾರದಲ್ಲಿ ಅವರು ಸಖತ್ ಆಡಿದ್ದಾರೆ ಅಂತ ಹೇಳ್ಬೋದು. ಎಂಟರ್ಟೈನ್ಮೆಂಟ್ ವಿಚಾರದಿಂದ ಹಿಡಿದು ಟಾಸ್ಕ್ ವರ್ಗೂ, ಮನೆಯ ಸ್ಪರ್ಧಿಗಳ ಜೊತೆಗೆ ಬೆರೆಯೋದ್ರಿಂದ ಹಿಡಿದು ಚಟುವಟಿಕೆ ವಿಚಾರದಲ್ಲಿ ಎಲ್ಲದರಲ್ಲೂ ತ್ರಿವಿಕ್ರಮ್ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಒಬ್ಬ ಒಳ್ಳೆಯ ಸ್ಪರ್ಧಿಯಾಗಿ ಟಾಪ್ 5ರಲ್ಲಿ ತಮ್ಮ ಸ್ಥಾನವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದ್ರ ಕಡೆಗೆ ಅವರು ಗಮನ ಹರಿಸ್ಬೇಕು. ಒಬ್ಬ ಒಳ್ಳೆಯ ಸ್ಪರ್ಧಿ ಆಗ್ತಿದ್ದಾರೆ. ಸೊ ರೆಡ್ ಝೋನ್ ಅಲ್ಲಂತೂ ಅವರು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಇದಿಷ್ಟು ಸ್ಪರ್ಧಿಗಳ ಪರ್ಫಾರ್ಮೆನ್ಸ್ ವಿಚಾರ. ಆದ್ರೆ ಇದರಲ್ಲಿ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನೋದನ್ನ ನೋಡಿದ್ರೆ ತ್ರಿವಿಕ್ರಮ್, ಭವ್ಯ, ಶೋಭಾ ಶೆಟ್ಟಿ, ಸುರೇಶ್, ಚೈತ್ರ, ಶಿಶಿರ್, ಐಶ್ವರ್ಯ, ಈ ಇಷ್ಟು ಮಂದಿ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ತ್ರಿವಿಕ್ರಮ್ ಈ ಒಂದು ಪಟ್ಟಿಯಿಂದ ನಾವು ಹೊರ ತೆಗಿಬಹುದು, ಯಾಕಂದ್ರೆ ಒಬ್ಬ ಒಳ್ಳೆಯ ಸ್ಪರ್ಧಿ. ಇನ್ನು ಭವ್ಯ ಅವರು ಸಹ ತ್ರಿವಿಕ್ರಮ್ ಅವರ ಜೊತೆಗೂಡಿ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಅವರಂತೂ ಬಾಟಮ್ ಅಲ್ಲಂತೂ ಇಲ್ಲೇ ಇಲ್ಲ ಅವರು. ಇನ್ನು ಶೋಭಾ ಶೆಟ್ಟಿ ಅವರ ವಿಚಾರಕ್ಕೆ ಬಂದ್ರೆ ಅವರು ಬಂದು 1-2 ವಾರಗಳಷ್ಟೇ ಕಳೆದಿರೋದು, ಹೀಗಾಗಿ ಈಗಲೇ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗೂ ಇದೆ. ಸ್ಪರ್ಧಿಗಳನ್ನ ಎದುರು ಹಾಕೊಳ್ಳೋದ್ರಲ್ಲಿ TRP ವಿಚಾರದಲ್ಲಿ ಬಂದ್ರೆ ಶೋಭಾ ಶೆಟ್ಟಿ ಅವರು ಮುಂದಿರ್ತಾರೆ. ಹೀಗಾಗಿ ಅವರನ್ನು ಸಹ ಈ ಒಂದು ನಾಮಿನೇಷನ್ ಅಥವಾ ಎಲಿಮಿನೇಷನ್ ವಿಚಾರದಿಂದ ತೆಗಿಬಹುದು. ಇನ್ನುಳಿದಿದ್ದು ಸುರೇಶ್, ಚೈತ್ರ, ಶಿಶಿರ್ ಹಾಗೆ ಐಶ್ವರ್ಯ. ಈ ಪೈಕಿ ಸುರೇಶ್ ಅವರು ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ. ತಮಗೆ ಕೊಟ್ಟಂತಹ ಅವಕಾಶವನ್ನ ಬಳಸ್ಕೊಂಡಿದ್ದಾರೆ. ಅಲ್ಲಿ ಉಸ್ತುವಾರಿಯಾಗಿ ಆಗಿರ್ಬೋದು, ಸಲಹೆಗಾರನಾಗಿ ತಮ್ಮ ಪಾತ್ರವನ್ನ ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಅವರನ್ನು ಈ ಪಟ್ಟಿಯಿಂದ ತೆಗಿಬಹುದು. ಇನ್ನು ಚೈತ್ರ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಪ್ರೋಮೋದಲ್ಲಿ, ಎಪಿಸೋಡ್ಗಳಲ್ಲಿ ಹೈಲೈಟ್ ಆಗ್ತಾರೆ. ಬೇರೆ ಬೇರೆ ಕಾರಣಕ್ಕೆ ಅವರು ಸುದ್ದಿ ಆಗ್ತಿರ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು TRP ಅಥವಾ ಕಾಂಟ್ರವರ್ಸಿ, ಗಾಸಿಪ್ ಇವೆಲ್ಲವೂ ಆಗ್ತಾ ಇದೆ. ಹಾಗಾಗಿ ಅವರನ್ನು ಸಹ ನಾವು ಪಟ್ಟಿಯಿಂದ ಹೊರಗಿಡಬಹುದು. ಇಲ್ಲಿ ಬಾಟಮ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋದು ಶಿಶಿರ್ ಹಾಗೆ ಐಶ್ವರ್ಯ. ಕಂಪ್ಲೀಟ್ ಆಗಿ ವಾರದಿಂದ ವಾರಕ್ಕೆ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಇದೆ. ಶಿಶಿರ್ ಅವರಾಗಿರ್ಬೋದು, ಐಶ್ವರ್ಯ ಅವರಾಗಿರ್ಬೋದು. ಶಿಶಿರ್ ಅವರು ಒಂದಷ್ಟು ಟಾಸ್ಕ್ಗಳಲ್ಲಿ ಆದ್ರೂ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ, ಉಳಿದ ಸ್ಪರ್ಧಿಗಳ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಆದ್ರೆ ಐಶ್ವರ್ಯ ಅವರ ವಿಚಾರಕ್ಕೆ ಬಂದ್ರೆ ವೈಯಕ್ತಿಕ ಕಾರಣಕ್ಕೂ ಅವರು ಸಾಕಷ್ಟು ಕುಗ್ಗಿ ಹೋಗ್ತಾ ಇದ್ದಾರೆ. ಎಲ್ಲ ವಿಚಾರದಿಂದ ಒಂದು ರೀತಿಯಲ್ಲಿ ಬಾಟಮ್ ಅಲ್ಲಿ, ಡೆಡ್ ಬಾಟಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಎಲಿಮಿನೇಟ್ ಆದ್ರೆ ಇವರು ಎಲಿಮಿನೇಟ್ ಆಗಬಹುದು. ಆದ್ರೆ ಸುರೇಶ್ ಅವರು ವೈದ್ಯರ ಸಲಹೆ ಮೇರೆಗೆ ಅವರ ಕಾಲಿಗೆ ಪೆಟ್ಟು ಬಿದ್ದಿರೋ ಕಾರಣ ಅವರು ಟಾಸ್ಕ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಅವರ ಆಟಕ್ಕೆ ಅಡ್ಡಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಇದೇ ರೀತಿಯಾಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸುರೇಶ್ ಅವರು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಾರೆ ಅನ್ನೋ ಸುದ್ದಿ ಇದೆ. ಸೊ ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಈ ವಾರದಲ್ಲಿ ನಿಜಕ್ಕೂ ಹೊರ ಹೋಗ್ಬೇಕು, ಯಾರು ಚೆನ್ನಾಗಿ ಆಡ್ತಾ ಇಲ್ಲ, ಅವರ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.